ಮೈಕ್ರೋ ಫೈನಾನ್ಸ್ ಹಾವಳಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಕೂಡ ಸುದ್ದಿಗಳನ್ನು ತೋರಿಸ್ತಾನೆ ಇದ್ದೀವಿ. ಈಗ ಒಂದಾದ ಮೇಲೆ ಒಂದು ಕೇಸ್ಗಳು ಹೊರಗಡೆ ಬರ್ತಾ ಇವೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಕಾರವಾರ, ಹಳಿಯಾಳ, ಮುಂಡಗೋಡ, ದಾಂಡೇಲಿ ಅಲ್ಲೆಲ್ಲ ಒಂದಿಷ್ಟು ಜನ ಕಷ್ಟಪಡ್ತಾ ಇದ್ದಾರೆ. 20 ಕುಟುಂಬಗಳು ಊರೇ ಬಿಟ್ಟು ಹೋಗಿವೆ ಅಂತೆ. ಯಾಕಂದರೆ ವಸೂಲಿ ಮಾಡುವಂಥವ್ರು ಅಷ್ಟು ಕಾಟ ಕೊಡ್ತಾರೆ ಅಂತ. ಈ ಫೈನಾನ್ಸು, ಈ ಮೀಟರ್ ಬಡ್ಡಿ ಇದೆಲ್ಲ ದಂಧೆಗೆ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೆ. ಕೊಟ್ಟ ಸಾಲಕ್ಕೆ 10 ಪಟ್ಟರಷ್ಟು ವಸೂಲಿ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ. ಹಳಿಯಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಮೀಟರ್ ಬಡ್ಡಿ ವ್ಯವಹಾರ ಅತ್ಯಂತ ಕೀಳು ಮಟ್ಟಕ್ಕೆ ಇಳಿದಿದೆ. ಬಡ ಜನತೆಯ ರಕ್ತವನ್ನು ಹೀರಲಾಗ್ತಾ ಇದೆ. ಬಹಳಷ್ಟು ಜನ ಬಡ್ಡಿ ವ್ಯವಹಾರದಿಂದಲೇ ತಮ್ಮ ಐಷಾರಾಮಿ ಜೀವನವನ್ನು ನಡೆಸ್ತಾ ಇರತಕ್ಕಂತಹ ಎಲ್ಲ ಸಂಗತಿಗಳು ನೀವು ಹಳಿಯಾಳದಲ್ಲಿ ಬಂದು ಒಂದ್ಸರಿ ಈ ಬಗ್ಗೆ ತನಿಖೆ ನಡೆಸಿದರೆ ಇದು ಬಹಿರಂಗ ಆಗ್ತದೆ. ಹಳಿಯಾಳ ಕ್ಷೇತ್ರದಲ್ಲಿ ಬಡ್ಡಿ ವ್ಯವಹಾರ ಈ ರೀತಿ ಮಿತಿ ಮೀರಿದೆ ಅಂದರೆ ನಾವು ಅದನ್ನು ಬಣ್ಣಿಸಲಿಕ್ಕೂ ಸಾಧ್ಯ ಇಲ್ಲ. ಕೇವಲ 10,000 20,000ಕ್ಕೆ ಯಾರು ತಮ್ಮ ಕಷ್ಟಕಾಲ. ಇನ್ನು ಇದೆಲ್ಲದರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂಗೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳಾಗ್ತಾ ಇವೆ. ಜೊತೆಗೆ ಅಂದರೆ ಈ ಸುಗ್ರೀವಾಜ್ಞೆಯನ್ನು ಇನ್ನೊಂದಿಷ್ಟು ಬಲಪಡಿಸಿ ಇವರಿಗೆ ಮೂಗುದಾಣ ಹಾಕಬೇಕು ಅಂತ ಯೋಚನೆ ಮಾಡ್ತಾ ಇದೆ ಸರ್ಕಾರ. ಸದ್ಯದಲ್ಲೇ ಬಲಿಷ್ಠ ಕಾಯ್ದೆಯನ್ನು ಜಾರಿಗೆ ತರಬೇಕು. ಸುಗ್ರೀವಾಜ್ಞೆಯನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಿ ಅಂತಿಮವಾಗಿ ಅದನ್ನು ಪ್ರಕಟಿಸಬೇಕು. ಎಷ್ಟರ ಮಟ್ಟಿಗೆ ಅಂದರೆ ಈ ಮುಖಾಂತರನಾದ್ರೂ ಒಂದಷ್ಟು ಕಡಿವಾಣ ಹಾಕಬೇಕು ಅನ್ನುವಂಥದ್ದು ಸದ್ಯದಲ್ಲೇ ಇದಕ್ಕೆ ಸಂಬಂಧಪಟ್ಟಂಗೆ ಬಲಿಷ್ಠ ಕಾಯ್ದೆಯೊಂದು ಜಾರಿಗೆ ಬರುವ ಸಾಧ್ಯತೆಗಳಿವೆ. ಯಾಕಂದರೆ ಯಾವುದೇ ಲೋಪದೋಷಗಳು ಇದರಲ್ಲಿ ಇರಬಾರ್ದು ಅನ್ನುವಂಥದ್ದು, ಇದರಿಂದ ಮತ್ತವ್ರು ಬಚಾವಾಗಬಾರ್ದು. ಎಚ್ ಕೆ ಪಾಟೀಲ್ ಮಾತಾಡಿದರೆ ಇದಕ್ಕೆ ಸಂಬಂಧಪಟ್ಟಂಗೆ, ಬನ್ನಿ ನೋಡೋಣ. ರಾಜ್ಯದಲ್ಲಿ ಈ ಮೈಕ್ರೋ ಫೈನಾನ್ಸ್, ಮನಿ ಲೆಂಡರ್ಸ್, ಅನ್ರಿಜಿಸ್ಟರ್ಡ್ ಫರ್ಮ್ಸ್, ಕಂಪನೀಸ್ ಇವೇನು ಸಾಲ ವಸೂಲಿಯೊಳಗೆ ಕಿರುಕುಳ ಮಾಡ್ತಾ ಇದ್ದಾರೆ, ಅಮಾನವೀಯವಾಗಿರ್ತಕ್ಕಂಥ ರೀತಿಯಲ್ಲಿ ವಸೂಲಿ ಮಾಡ್ತಾ ಇದ್ದಾರೆ. ಒಂದು ಕಾನೂನನ್ನು ತರಬೇಕು. 4 ಜನ ಅಧಿಕಾರಿಗಳು ಈಗ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ದೇ ಆರ್ ಸಿಟ್ಟಿಂಗ್ ಟು ಇನ್ಕಾರ್ಪೊರೇಟ್ ಸಮ್ ಆಫ್ ದಿ ಸಜೆಷನ್ಸ್. ಕೆಲವು ವಿಚಾರಗಳನ್ನು, ಅಂಶಗಳನ್ನು ಸೇರಿಸೋದು ಹಾಗೂ ಕೆಲವು ಬದಲಾವಣೆಗಳನ್ನು ಮಾಡೋದಕ್ಕೆ ಈ ಕೂತು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಹಿರಿಯ ಅಧಿಕಾರಿಗಳಾದ ಆಮ್ಲಾನ್ ವಿಶ್ವಾಸ್, ಆಮೇಲೆ ಲಾ ಸೆಕ್ರೆಟರಿ ಹಾಗೂ ಪಾರ್ಲಿಮೆಂಟ್ರಿ ಸೆಕ್ರೆಟರಿ ಇವರು ಕೂತು, ವಿಶಾಲ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ವಿಶಾಲ್ ಇವರು ಕೂತು ಆ ಒಂದು ಮಾಡಿಫಿಕೇಷನ್ಸು, ಎಡಿಷನ್ಸು ಅವನ್ನೆಲ್ಲನೂ ಮಾಡ್ತಾ ಇದ್ದಾರೆ. ನಮ್ಮ ಈ ಮಸೂದೆ ಯಾವುದನ್ನು ನಾವು ಮುಖ್ಯಮಂತ್ರಿಗಳಿಗೆ ಅಧಿಕಾರ ಕೊಟ್ಟಿದ್ದೇವೆ ಫೈನಲ್ ಮಾಡೋದಕ್ಕೆ, ಅದು ಒಂದು ರೂಪ ತಾಳ್ತದೆ ಅಂಥೇಳಿ ವಿಶ್ವಾಸವನ್ನು ವ್ಯಕ್ತ ಮಾಡ್ತಾರೆ.